ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಿತ್ರ ಶಿವಮೊಗ್ಗ ವಿಶ್ವನಾಥ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವುಗಳು ದೊಡ್ಡವರೆನಿಸಿಕೊಳ್ಳೋದು ಮುಖ್ಯ ಅಲ್ಲ ರೀ. ದೊಡ್ಡತನದಲ್ಲಿ ಬಾಳ್ತೀವಲ್ಲ, ಅದು ಬಹಳಷ್ಟು ಮುಖ್ಯವಾಗ್ಬಿಡುತ್ತೆ ಅಲ್ವಾ? ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ, ಒಂದು ಬಾರಿ ₹1 ನಾಣ್ಯ ಹಾಗೂ 2000 ಒಂದು ನೋಟು ಪರಸ್ಪರ ಒಬ್ಬ ವ್ಯಕ್ತಿಯ ಪರ್ಸ್ನಲ್ಲಿ ಭೇಟಿ ಮಾಡ್ತವೆ. ಇವರಿಬ್ಬರ ನಡುವೆ ಸಂಭಾಷಣೆಯು ಶುರುವಾಗುತ್ತೆ. ₹1 ನಾಣ್ಯ 2000 ಕೆಂಪನೆಯ ಸುಂದರವಾದ ಆ ನೋಟನ್ನೇ ನೋಡುತ್ತಲಿರುವಾಗ 2000 ನೋಟು ಆ ₹1 ನಾಣ್ಯವನ್ನು ಕೇಳುತ್ತೆ. ಏನ್ ಗೆಳೆಯ, ತನ್ಮಯತೆಯಿಂದ ತದೇಕವಾಗಿ ನನ್ನನ್ನೇ ನೋಡುತ್ತಿರುವೆಯಲ್ಲ ಎಂದಾಗ ಆ ₹1 ನಾಣ್ಯ ಹೇಳುತ್ತೆ, ಏನಿಲ್ಲ, ನಿನ್ನ ಮೌಲ್ಯ ನನಗಿಂತ 2000 ಪಟ್ಟು ಹೆಚ್ಚಲ್ವೇ? ನೀನು ನಿನ್ನ ಜೀವಿತ ಕಾಲದಲ್ಲಿ ಎಷ್ಟು ಮಂದಿಗೆ ಕಷ್ಟಗಳನ್ನು ತೀರಿಸಿ ಅವರ ಕಣ್ಣುಗಳನ್ನು ಒರೆಸಿರಬಹುದು, ಎಷ್ಟು ಮಂದಿಯ ಹಸಿವನ್ನು ನೀನು ನೀಗಿಸಿರಬಹುದು ಗೆಳೆಯ. ನಿಜಕ್ಕೂ ನೀನೇ ಧನ್ಯ. ಆದ್ರಿಂದ ನಿನ್ನನ್ನು ಹಾಗೆ ನೋಡ್ತಿದ್ದೆ ಅಂತೇಳಿ 2000 ನೋಟನ್ನು ₹1 ಕಾಯಿನ್ ಆಡಿ ಹೋಗುತ್ತೆ. ಆಗ 2000 ನೋಟು ಬೇಸರದಿಂದ, ಇಲ್ಲ ಗೆಳೆಯ, ನೀನು ಅಂದ್ಕೊಂಡಂತೆ ನನ್ನ ಜೀವನದಲ್ಲಿ ಯಾವುದೂ ನಡೀಲಿಲ್ಲ. ಯಾರ ಕಣ್ಣೀರು ಒರೆಸಲು ನನಗೆ ಸಾಧ್ಯವಾಗಲಿಲ್ಲ. ಯಾರ ಹಸಿವನ್ನು ನೀಗಿಸಲು, ಯಾರ ಹೊಟ್ಟೆಯನ್ನು ತುಂಬಿಸಲು ನನಗೆ ಅವಕಾಶಗಳೇ ಸಿಗಲಿಲ್ಲ. ಏಕೆಂದರೆ ನನ್ನ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಲಾಕರ್ನಲ್ಲಿ ಬಂದಿಯಾಗಿದ್ದೆ, ಸರಿಯಾಗಿ ಟ್ಯಾಕ್ಸ್ ಕಟ್ಟಿಲ್ಲವೆಂಬ ಕಾರಣಕ್ಕೆ. ಈ ನಡುವೆ ನಡೆದಂಥ IT ರೈಡ್ನಲ್ಲಿ ನಾನು ಬಯಲಿಗೆ ಬಂದೆ. ಅಪ್ಪ, ಸೆರೆಮನೆಯಿಂದ ಬಿಡುಗಡೆಯಾದೆ ಎಂಬ ಆನಂದ ಬಹಳ ದಿನಗಳು ನನ್ನ ಜೀವನದಲ್ಲಿ ಉಳಿಯಲೇ ಇಲ್ಲ. ದಾಳಿಯಲ್ಲಿ ಸಿಕ್ಕ ನನ್ನನ್ನು ಲಂಚದ ರೂಪದಲ್ಲಿ ಅಧಿಕಾರಿಯೊಬ್ಬನಿಗೆ ನೀಡಲಾಯಿತು. ಆ ಅಧಿಕಾರಿ ಕೂಡ ನನ್ನ ಮತ್ತೆ ತನ್ನ ಲಾಕರ್ನಲ್ಲಿ ಬಂಧಿಸಿದ. ಸ್ವಲ್ಪ ದಿನಗಳ ಮಟ್ಟಿಗೆ ಹೊರ ಬಂದರೂ ನನ್ನ ಸಂಪೂರ್ಣ ಜೀವನ ಜೈಲೆಂಬ ಲಾಕರ್ಗಳಲ್ಲೇ ಕಳೆಯಿತು ಗೆಳೆಯ. ಕ್ರಮೇಣ ನನ್ನ ಸಂತತಿಯೇ ಬೇಡವೆಂದು ಅಮಾನ್ಯ ಮಾಡಿಬಿಟ್ರು. ಈಗ ಯಾರಿಗೂ ಉಪಯೋಗಕ್ಕೆ ಬಾರದ ನನ್ನನ್ನು ಪಾಪ ಈ ಅಮಾಯಕ ವ್ಯಕ್ತಿಯೊಬ್ಬ ತನ್ನ ಪರ್ಸ್ನಲ್ಲಿ ಸ್ಥಳ ಕೊಟ್ಟಿದ್ದಾನೆ. ಈ ದಿನ ಅಚಾನಕ್ಕಾಗಿ ನೀ ಸಹ ಇಲ್ಲಿಗೆ ಬಂದೆ. ಇದು ನನ್ನ ಬದುಕು ಗೆಳೆಯ. ನನ್ನದಾಗಿರಲಿ, ನಿನ್ನ ಸಂಗತಿ ಏನೆಂದು 2000 ನೋಟು ಆ ₹1 ನಾಣ್ಯವನ್ನು ಕೇಳುತ್ತೆ. ಆಗ ಆ ₹1 ನಾಣ್ಯ ಆನಂದದಿಂದ ಹೀಗೆ ನುಡಿಯುತ್ತೆ, ಜೀವನದಲ್ಲಿ ಎಲ್ಲೆಲ್ಲಿ ತಿರುಗಾಡಿದೆನೋ ಹೇಳಲಾರೆ. ಭಿಕ್ಷುಕನ ತಟ್ಟೆಯಲ್ಲಿ ಸೇರಿ ಅವನ ಹಸಿವನ್ನು ನೀಗಿಸಿದೆ. ಅಳುತ್ತಿದ್ದ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ ಅವರ ಮೊಗದಲ್ಲಿ ಸಂತೋಷವನ್ನು ಕಂಡೆ. ಪೂಜಾರಿಯ ಆರತಿ ತಟ್ಟೆಯಲ್ಲಿ ದೇವರ ಉಂಡಿಯಲ್ಲೂ ಸೇರಿ ಅಲ್ಲಿಂದ ಭಗವಂತನ ಚರಣವೂ ಸಹ ಸೇರಿದೆ. ಹಾಗೆಯೇ ಒಂದಲ್ಲ ಎರಡಲ್ಲ ನಾನು ತಿರುಗಾಡದ ಜಾಗಗಳೇ ಇಲ್ಲ. ಭಗವಂತನ ಪಾದದಿಂದ ಹಿಡಿದು ಮಾನವನ ಅಂತಿಮ ಯಾತ್ರೆವರೆಗೂ ಪ್ರತಿ ಜಾಗದಲ್ಲೂ ತಿರುಗಾಡಿ ಬಂದೆ ಎಂದು ಹೆಮ್ಮೆಯಿಂದ ಹೇಳಿದಾಗ 2000 ನೋಟು ಹೀಗೆ ನುಡಿಯುತ್ತೆ, ನಿಜ ಗೆಳೆಯ, ನಿಜ. ಎಷ್ಟು ಮೌಲ್ಯ ಎಂಬುದು ಮುಖ್ಯ ಅಲ್ಲ, ಎಷ್ಟು ಮಂದಿಗೆ ಹತ್ತಿರವಾದ್ವಿ ನಾವು, ಅವರ ಅವಶ್ಯಕತೆಗಳನ್ನು ಪೂರೈಸಿದ್ವಿ ಎನ್ನುವುದು ಬಹಳ ಮುಖ್ಯ ಆಗುತ್ತೆ. ಹೌದಲ್ಲ ಸ್ನೇಹಿತರೆ? ನಾವುಗಳು ನಮ್ಮ ಜೀವನದಲ್ಲಿ ಎಷ್ಟು ಉನ್ನತ ಮಟ್ಟದಲ್ಲಿ ಬದುಕ್ತಿದ್ದೇವೆ ಎನ್ನುವುದು ಮುಖ್ಯವೇ ಅಲ್ಲ, ಎಷ್ಟು ಜನರಿಗೆ ಹತ್ತಿರವಾಗಿದ್ದೇವೆ ಎಂಬುದು ಬಹಳಷ್ಟು ಮುಖ್ಯವಾಗಿಬಿಡುತ್ತೆ ಅಲ್ವಾ? ಈ 3 ದಿನದ ಬದುಕಲ್ಲಿ ದ್ವೇಷ, ಅಸೂಯೆ ಎಲ್ಲವನ್ನ ಮರೆತು ಸ್ನೇಹ ಸಹಬಾಳ್ವೆಯಿಂದ ಬದುಕೋಣ ಅಲ್ವಾ ಸ್ನೇಹಿತರೆ? ಮತ್ತೊಂದು ವಿಚಾರವನ್ನು ಮತ್ತು ನಿಮ್ಮ ಮುಂದೆ ಮತ್ತೆ ನಾನು ಮಾತಾಡ್ತೇನೆ. ಎಲ್ಲರೂ ಸುಖನಿದ್ದೆ ಮಾಡಿ. ಶುಭರಾತ್ರಿ.